ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ನಮ್ಮ ಎದುರಿಗೆ ಲಭ್ಯವಾಗ್ತಾ ಇದೆ. ಇವತ್ತು ಸಂಜೆ 4:50ಕ್ಕೆ ಚೆನ್ನಮ್ಮ ಅವರೇನೋ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಆಬ್ವಿಯಸ್ಲಿ ದ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತವೇ ಅದನ್ನ ಕರೆಯಲಾಗುತ್ತೆ. ಬಟ್ ಸಂಜೆ 4 ಗಂಟೆವರೆಗೂ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದರಂತೆ ಚೆನ್ನಮ್ಮ. ದೇವೇಗೌಡರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರಂತೆ ಧರ್ಮಪತ್ನಿ. ಓಕೆ, 4:20 ಬಳಿಕ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗಿದೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದಂತ ಚೆನ್ನಮ್ಮನ್ನ ಉಳಿಸುವಂತಹ ತೀವ್ರ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು. ಬಟ್ ಅಟ್ ದ ಲಾಸ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಹೃದಯ ಬಡಿತ ನಿಲ್ತು ಅಂತ ಹೇಳಿ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಯುವಾಗ ಲಾಸ್ಟ್ ಅಲ್ಲಿ ಅದೇ ಆಗೋದು. ಅದನ್ನ ಹೃದಯಾಘಾತ ಅಂತ ಹೇಳಿ ಅದನ್ನ ಸ್ಪೆಷಲ್ ಆಗಿ ಅದನ್ನ ಹೇಳುವ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಚೆನ್ನಮ್ಮ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಕೊನೆ ಉಸಿರನ್ನ ಹೇಳಿದ್ರು. ದೇವೇಗೌಡರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರಂತೆ ಚೆನ್ನಮ್ಮ. ನೋಡಿ, ಪುಣ್ಯಾತ್ಮರೆಲ್ಲ ಸಾಯೋದಂತ ಹೀಗೆ. ಕಡೆಯ ಗಳಿಗೆಯಲ್ಲಿ ಅವರ ಅತ್ಯಂತ ಪ್ರೀತಿ ಪಾತ್ರ ಯಾರಿರ್ತಾರೋ ಅವರನ್ನ ಕರೆದು ಮಾತಾಡಿಸ್ತಾರೆ. ಚೆನ್ನಮ್ಮನೂ ಹಾಗೆ ತನ್ನ ಪ್ರೀತಿ ಪಾತ್ರರಾಗಿದ್ದಂತಹ ದೇವೇಗೌಡರನ್ನ ಕರೆದು ಮಾತಾಡಿಸಿದ್ರು. ಸೊ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಚೆನ್ನಮ್ಮ ಅವರು ಸಾವಿಗೀಡಾಗಿದ್ದಾರೆ. ಕಡೆಯ ಕ್ಷಣದಲ್ಲಿ ತನ್ನ ಪತಿಯ ಜೊತೆ ಮಾತಾಡಿದ್ರಂತೆ ಚೆನ್ನಮ್ಮ. ದೇವೇಗೌಡರನ್ನ ಕರೆದು ಮಾತಾಡಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ